ಭಾಷೆಯನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಇಂಗ್ಲಿಷ್ ಏರಿಕೆಯನ್ನು ಒಪ್ಪೋದಿಲ್ಲ. ಕನ್ನಡ ಮಾತೃಭಾಷೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ನೇತೃತ್ವದಲ್ಲಿ ದ್ವಿಭಾಷಾ ನೀತಿ ಹೆಸರಲ್ಲಿ ಇಂಗ್ಲಿಷ್ ಮಾಧ್ಯಮ ಹೇರಿಕೆ ವಿರುದ್ಧ ನಗರದ ರಾಯಲ್ ಸರ್ಕಲ್ ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಐಡಿಎಸ್ಒ ಜಿಲ್ಲಾ ಅಧ್ಯಕ್ಷರಾದ ಕೆ ಈರಣ್ಣರವರು ಮಾತನಾಡಿ, ರಾಜ್ಯದ 5,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಆದೇಶಿಸಿದೆ. ಎಲ್ಲಾ ಜಿಲ್ಲೆಯಲ್ಲಿ ಈಗಾಗಲೇ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಇಂಗ್ಲಿಷ್ ಮಾಧ್ಯಮ ತರಬೇತಿ ನೀಡಲಾಗುತ್ತಿದೆ. ಸರ್ಕಾರ ದ್ವಿಭಾಷಾ ಮಾಧ್ಯಮ ಎಂದು ಕರೆಯುತ್ತಿದ್ದರೂ ಇಂಗ್ಲಿಷಿನಲ್ಲೇ ಪಾಠ ಮಾಡಬೇಕೆಂದು ಹಲವೆಡೆ ಶಿಕ್ಷಕರಿಗೆ ನಿರ್ದೇಶನ ನೀಡಲಾಗುತ್ತಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 174 ಶಾಲೆಗಳಲ್ಲಿ ಜೂನ್ನಿಂದ ಕನ್ನಡ ಮಾಧ್ಯಮ ಇರುವುದಿಲ್ಲ, ಬದಲಿಗೆ ಕೇವಲ ಇಂಗ್ಲಿಷ್ ಮಾಧ್ಯಮಕ್ಕೆ ಪ್ರವೇಶ ನೀಡಲಾಗುವುದೆಂದು ಪಾಲಕರಿಗೆ ತಿಳಿಸಲಾಗಿದೆ. ಮಗುವಿನ ಸಮರ್ಪಕ ಭೌತಿಕ ಮತ್ತು ಮಾನಸಿಕ ವಿಕಾಸಕ್ಕೆ ಕನಿಷ್ಠ 5ನೇ ತರಗತಿವರೆಗೂ ಮಾತೃಭಾಷೆಯಲ್ಲಿ ಶಿಕ್ಷಣ ದೊರೆಯಬೇಕು. ಸಂವಾದದ ಭಾಷೆ ಕಲಿಕೆಯ ಭಾಷೆಯಾದಾಗ ಮಗು ತನ್ನ ಭಾವನೆಯನ್ನು ಸಮರ್ಪಕವಾಗಿ ವ್ಯಕ್ತಪಡಿಸಲು ಮತ್ತು ವಿಷಯಗಳನ್ನು ಗ್ರಹಿಸಲು ಸಹಾಯಕವಾಗುತ್ತದೆ ಎಂಬುದು ತಜ್ಞರ ಅಭಿಪ್ರಾಯ. ಈ ಅಭಿಪ್ರಾಯ ಸರ್ಕಾರ ಗಾಳಿಗೆ ತೂರಿದೆ. ಅವೈಜ್ಞಾನಿಕ ನಿರ್ಧಾರ ಹಿಂಪಡೆಯುವಂತೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಆಗ್ರಹಿಸುತ್ತದೆ. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸಲಹೆಗಾರರು ಮತ್ತು ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರು ಆರ್ ಸೋಮಶೇಖರ್ ಅವರು ಮಾತನಾಡುತ್ತಾ, ಸರ್ಕಾರವು ಅತ್ಯಂತ ಅಪ್ರಜಾತಾಂತ್ರಿಕವಾಗಿ ಕರ್ನಾಟಕದ ವಿದ್ಯಾರ್ಥಿಗಳಿಂದ ಕನ್ನಡ ಭಾಷೆಯನ್ನೇ ಕಿತ್ತುಕೊಳ್ಳುತ್ತಿದೆ. ಇಂಗ್ಲಿಷ್ ಕಲಿಕೆ ಅವಶ್ಯಕ ನಿಜ, ಆದರೆ ಕನ್ನಡವನ್ನು ಕೊಂದು ಇಂಗ್ಲಿಷ್ ಕಲಿಸಲು ಹೊರಟಿರುವುದು ನಾಡಿನ ಜನತೆಗೆ ಮಾಡಿರುವ ದ್ರೋಹ ಹಾಗೂ ಕನ್ನಡಕ್ಕೆ ಮಾಡಿರುವ ಅಪಚಾರ. ನಾಡಿನ ವಿದ್ಯಾರ್ಥಿಗಳು, ಯುವಜನರು, ಪೋಷಕರು, ಸಾಹಿತಿಗಳು ಹಾಗೂ ಶಿಕ್ಷಣ ಪ್ರೇಮಿ ಜನತೆ ಕನ್ನಡವನ್ನು ರಕ್ಷಿಸಲು ನಾಗರಿಕ ಜನರು ಧ್ವನಿ ಎತ್ತಬೇಕೆಂದರು. ಹೇಳಕ್ ಹೊರಟಿದೆ, ಅದನ್ನು ವಿರೋಧಿಸಿಬಿಟ್ಟು ಇದನ್ನ ಮಾಡಿಕೊಡುವ ಅಂತ ಹೇಳಿ ನಾವು ಹೇಳೋದಕ್ಕೆ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಹಿಂದೆ ಸುಮಾರು ವರ್ಷಗಳಿಂದ ಕುಮಾರಸ್ವಾಮಿ ಸರ್ಕಾರ ಇರೋ ಕಾಲಕ್ಕೆ 1ನೇ ಕ್ಲಾಸಿಂದ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಆಗಿ ಕಲಿಸ್ಬೇಕು ಅಂತ ಹೇಳಿ. ಇವತ್ತು ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಆಗಿ ಕಲಿಸೋದಕ್ಕೆ ನುರಿತ ಇಂಗ್ಲಿಷ್ ಶಿಕ್ಷಕರಿಲ್ಲ ಸರಿಯಾಗಿ. ಅದರಿಂದ 1ನೇ ಕ್ಲಾಸಿಂದ ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಆಗಿ ಕಲಿಸೋದ್ರಿಂದ ಏನೂ ಉಪಯೋಗ ಆಗಿಲ್ಲ ಇವತ್ತು. ಯಾಕಂದ್ರೆ ಅಲ್ಲಿ ಇಂಗ್ಲಿಷ್ ಕಲಿಸಕ್ಕಂಥ ಮೇಸ್ಟ್ರಿ ಇಲ್ಲಾರ್ದಾಗೆ ಅವ್ರಿಗೆ ಸರಿಯಾದ ಒಂದು ತರಬೇತಿ ಕೊಡ್ಲಾರ್ದೇ ಇಂಗ್ಲಿಷ್ ಕಲಿಸಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಈಗ ಇದಕ್ಕಿದ್ದಂತೆ ಎಲ್ಲ ವಿಷಯಗಳನ್ನ ಇಂಗ್ಲಿಷ್ನಲ್ಲಿ ಕಲಿಸ್ಬೇಕು. ಅದು ಏನಾಗುತ್ತೆ, ಮಕ್ಕಳು ಕನ್ನಡನೂ ಬರೋದಿಲ್ಲ, ಇಂಗ್ಲೀಷು ಸರಿಯಾಗಿ ಬರಲ್ಲ, ಹಂಗಾಗುತ್ತೆ. ಈಗಾಗಲೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸಲ್ಲಿ ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಆಗಿರೋದು ಅದೇ. ಆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಒಂದು ಕಡೆ ಸ್ಪಷ್ಟವಾಗಿ ಕನ್ನಡನೂ ಬರೋಲ್ಲ, ಸ್ಪಷ್ಟವಾಗಿ ಇಂಗ್ಲೀಷು ಬರೋದಿಲ್ಲ, ಎರಡೂ ಇಲ್ಲ. ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ಸಲ್ಲಿ ಅಟ್ಲೀಸ್ಟ್ ಕನ್ನಡ ಆದರೂ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ರು, ನಂತರ ಇಂಗ್ಲೀಷ್ ಕಲಿತಾ ಇದ್ರು. ಕ್ಲಾಸಿಂದ ಇಂಗ್ಲೀಷ್ ಇದ್ರೆ ಕೂಡ ಮಕ್ಕಳು ಇಂಗ್ಲೀಷ್ ಚೆನ್ನಾಗಿ ಕಲಿತಾ ಇದ್ರು. ಎಷ್ಟೋ ಜನ 8ನೇ ಕ್ಲಾಸಿನವರಿಗೆ ಕನ್ನಡ ಮೀಡಿಯಂ ಓದಿ ಈ ಪ್ರತಿಭಟನೆಯ ಅಧ್ಯಕ್ಷತೆ ಎಐಡಿಎಸ್ಒ ಜಿಲ್ಲೋಪಾಧ್ಯಕ್ಷರಾದ ಎಂ ಶಾಂತಿ ವಹಿಸಿದರು. ಹಾಗೆ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಉಪಾಧ್ಯಕ್ಷರಾದ ಗುರಳ್ಳಿ ರಾಜ, ಜೆ ಸೌಮ್ಯ ಮತ್ತು ಗೌರಮ್ಮ, ಮಹಾಲಕ್ಷ್ಮಿ, ಭಾರತಿ, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.